ಏನಪ್ಪ ಶಶಾಂಕ್, ಎಲ್ಲ ನೀನೆ ಅರೇಂಜ್ ಮಾಡ್ಬಿಟ್ಟಿದ್ಯಾ? ಮದುವೆ ಗಂಡು ಹೆಣ್ಣು ಪ್ಲೀಸ್. ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ದಾರಾ? ಇನ್ನು ನಾನು ಸಹಿಸ್ಕೊಂಡಿದ್ರೆ ಆಗಲ್ಲ. ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಅವನು ಅವಳಿಗೆ ತಾಳಿ ಕಟ್ಬಿಡ್ತಾನೆ. ಮೇಷ್ಟ್ರೆ, ನಾನು ನಿಮ್ಮನ್ನು ಬಿಡೋದಿಲ್ಲ. ಕಮಲಿ ಅವರೆಲ್ಲ 2 ನಿಮಿಷ ಬರ್ತಾರೆ. ಓಕೆ. ಚಿನ್ನ, ಈ ಕಣ್ಣೀರಿಗೆ ಕಾರಣ ನಾನೇ ಆಗಿದ್ರೆ ನಿನ್ ಕೈಯಾರ 4 ಬಾರಿಸ್ಬಿಡು ಚಿನ್ನ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ನ ಸಮಾಧಾನ ಮಾಡಕ್ಕೆ. ಗೆಟ್ ಲಾಸ್ಟ್.
ನೀನ್ ಯಾರು ಕರೆದಿದ್ದಿಲ್ಲಿ? ಕೂಗ್ಬೇಡ ಚಿನ್ನ ಪ್ಲೀಸ್. ಮುಟ್ಬೇಡ ನೀನು. ಯಾಕೋ ಬಂದೆ ಇಲ್ಗೆ? ಏನ್ ಬೇಕು ನಿಂಗೆ? ಮತ್ತೆ ಇಲ್ಲಿ ಏನಾದ್ರೂ ಕಳ್ತನ ಮಾಡೋಣ ಅಂತ ಬಂದಿದ್ಯಾ? ಇರು, ನಿಂಗ್ ಚಿನ್ನ ದುಡ್ಡು ಎಲ್ಲಾನು ತಗೊಂಬಂದ್ ನಾನೇ ಕೊಟ್ಬಿಡ್ತೀನಿ. ಅದನ್ನ ತಗೊಂಡ್ ಹೊರಟೋಗು. ಅದಕ್ಕೆ ತಾನೇ ನೀನ್ ಜನರಿಂದ ಬೀಳೋದು. ಅವ್ರ ಹತ್ರ ಏನೋ ಇದೆ ಕದಿಯಕ್ಕೆ. ಚಿನ್ನ ಪ್ಲೀಸ್ ಹಂಗೆಲ್ಲ ಮಾತಾಡಬೇಡ. ನೋಡು, ನಿನ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನನ್ ಕಣ್ಣು ಕಾಣಿಸ್ಕೋಬೇಡ, ಹೊರಟೋಗೋ. ಮೊದ್ಲು ಹಿಂಗೆ ಹೋಗು ಅಂತ ಇತ್ತು, ಆತರ ಈಗ ಪ್ರೀತಿ ಇತ್ತು. ಈಗ್ಲೂ ಹೋಗು ಅಂತಿದ್ಯಾ? ಕೋಪ ಇದೆ. ನೀನ್ ಹೇಳು, ಪ್ರೀತಿ ಇಲ್ಲದೆ ಕೋಪ ಬರುತ್ತಾ? ಇಷ್ಟೆಲ್ಲ ಆದ್ಮೇಲೂ ನನ್ನಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಇವಾಗ ಕೋಪ ಇರ್ಬೋದು ಚಿನ್ನ, ಆದ್ರೆ ಮುಂದೆ ಒಂದಿನ ನಾನು ನೀನು ಇಬ್ರು ಜೊತೆಗೆ ಸೇರಿ ಬಾಳ್ ಬದುಕ್ಬೇಕಾದವ್ರಲ್ವಾ? ಪ್ಲೀಸ್ ಪ್ಲೀಸ್ ಇಂತ ಮಾತಾಡ್ಬೇಡ. ನನ್ನಿಂದ ಸಹಿಸ್ಕೊಳಕ್ಕೂ ಆಗಲ್ಲ. ನಾವಿಬ್ರು ಚೆನ್ನಾಗಿ ಬದುಕೋಣ ಚಿನ್ನ. ರಟ್ಟೆ ಮುರಿದು ದುಡ್ದು ನೀನು ಸಾಕ್ತೀನಿ. ನಿನ್ನ ಹಣೆಗೂ, ಸಾರಿ ನನ್ನ ಹಣೆಗೂ. ನೋಡು, ನಾನು ನಿನ್ನ ಸುಮ್ಮನೆ ಬಾಯಿ ಮಾತು ಚಿನ್ನ ಅಂತ ಕರೆಯಲ್ಲ. ನಿನ್ನ ಹೆಂಡತಿ ಕಣ. ಹೆಂಡ್ತಿನ? ಯಾರಿಗೆ ಹೆಂಡ್ತಿ? ಹೊರಟೋಗಿಲ್ಲಿಂದ. ಹೆಂಡತಿ ಅಲ್ವಾ? ಹಂಗಾದ್ರೆ ನಾನು ಕಟ್ಟಿದ ತಾಳಿಗೆ ಬೆಲೆನೇ ಇಲ್ವಾ? ನಿನಗೆ ಬೆಲೆ ಇಲ್ಲ, ಇನ್ನು ನೀನ್ ಕಟ್ಟಿರೋ ತಾಳಿಗೆ ಬೆಲೆ ಬೇರೆ ಕೇಳು. ಹೋಗೋ ಇಲ್ಲಿಂದ. ತಾಳಿಗೆ ಬೆಲೆ ಇಲ್ವಾ? ನಾನು ನೀನು ಗಂಡ ಹೆಂಡತಿ ಅಲ್ವಾ? ಎಷ್ಟು ಸರಿ ಹೇಳ್ಬೇಕು ನಿಂಗೆ? ನೀನ್ ಕಟ್ಟಿರೋ ಆ ದಾರನ ನಾನು ಅವತ್ತೇ ಕಿತ್ತು ಬಿಸಾಕಿದ್ದೀನಿ. ಹೋಗೋ ಇಲ್ಲಿಂದ. ನೋಡು, ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಕಟ್ಟಿರೋ ತಾಳಿ ಕೂಡ ನನ್ನ ಹತ್ರ ಇಲ್ಲ. ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಕೋಬೇಡ. ಹೋಗು, ಗೆಟ್ ಔಟ್. ಚಿನ್ನ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ನಾನಿರ್ಬೇಕಾಗಿರೋ ಜಾಗದಲ್ಲಿ ನೀನಿದ್ಯಾ? ಅಂಬಿ, ನಿಂಗೀಗಾಗಲೇ ಹೇಳಿವ್ನಿ, ನೀನು ಹಿಂಗೆ ನಡ್ಕೊಳ್ಳೋದು ಸರಿ ಅಲ್ಲ. ನೋಡು, ನನಗೆ ಸರಿ ತಪ್ಪು ಎಲ್ಲ ಪಾಠ ಮಾಡಬೇಡ. ನನ್ನ ಪ್ರಕಾರ ನನಗೇನು ಬೇಕೋ ಅದನ್ನ ಪಡ್ಕೊಳ್ಳೋದೇ ಸರಿ. ಅಂಬಿ, ಒಳ್ಳೇದು ಮಾಡಿದವ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಅಂತಾರೆ. ನಿನಗೆ ಮಹಾಜನ್ ಮನೆಯಿಂದ ಯಾವುದೇ ಥರ ಕೆಟ್ಟದ್ದು ಆಗಲಿಲ್ಲ. ಆದರೆ ಯಾಕವಿ ನೀನು ಮಾತ್ರ ನಂಗೆ ಯಾಕೆ ಕೆಟ್ಟದ್ದು ಬಯಸ್ತಿದ್ಯಾ? ಅಯ್ಯೋ, ನಾನೆಲ್ಲಿ ನಿನ್ನ ಕೆಟ್ಟದ್ದು ಬಯಸ್ತಿದ್ದೀನಿ? ನಾನು ಬಯಸ್ತಿರೋದು ಅವ್ರನ್ನ. ರಿಸಿ ಸರು ನನ್ನವರು. ನೀನು ಆಡ್ತಿರೋದು ಹುಚ್ಚಾಟ. ಗೆಪ್ತಿಗಿರ್ಲಿ. ಕೊನೆಗೆ ನಿನ್ ಗುಳಿಯೋದು ನಿರಾಸೆ ಮಾತ್ರ ಅಂಬಿ. ಇಲ್ಲಿಂದ ದಯವಿಟ್ಟು ಹೊಂಟೋಗು. ಸರಿ, ನಾನು ಹೋಗ್ತೀನಿ. ಆದ್ರೆ ನಾನು ಹೋಗಕ್ಕೂ ಮುಂಚೆ ಇಬ್ರು ಒಂದು ಡೀಲಿಗೆ ಬರೋಣ. ಹಾ, ಏನು ಅದು ಇಲ್ಲೆಲ್ಲ ಹೇಳಕ್ಕಾಗಲ್ಲ. ನನ್ನ ಜೊತೆ ಬಾ. ಈಗ್ಲಾ? ಈಗ ಬರಕ್ಕಾಗಕ್ಕಿಲ್ಲ ಅಂಬಿ. ಸರಿ ಬಿಡು, ನೀನು ಬರಕ್ಕಾಗಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಕ್ಕಾಗಲ್ಲ. ಕಮ್ಲಿ, ಜಾಸ್ತಿ ಯೋಚನೆ ಮಾಡಬೇಡ, ಬಾ.
ರಚನಾ ಎಲ್ಲರೂ ಊಟ ಮಾಡ್ತವ್ರೆ, ನೀನು ತಕ್ಕ. ನೀನ್ ಯಾಕೆ ತರಕೋದೆ ಶಂಭು? ನಾನೇ ತಗೊಳ್ತಾ ಇದ್ನಲ್ಲ. ಆಗ್ನಿಂದ ನೋಡ್ತೀವಿ, ಒಬ್ಳೇ ಕುಂತಿದ್ಯಾ, ನೀನು ಊಟ ಮಾಡೋಕ್ಕಿಲ್ವೇನೋ ಅಂತ ನಾನೇ ತಕೊಂಬಂದೆ. ತಕ್ಕ ತಿನ್ನು. ಲೋಣ ಕಮಲಿ ಅವ್ರನ್ನೇನಾರು ನೋಡ್ದ? ಇಲ್ಲ ಕಣ. ಸರಿ ಬಂದ. ಅಪ್ಪ ಅಪ್ಪ, ಹುಡುಗ ಹುಡುಗಿ ಕಾಣಿಸ್ತಾನೆ ಇಲ್ಲ. ರಿಷಿಯಲ್ಲಿ, ಕಮಲಿಯಲ್ಲಿ? ಅಪ್ಪ, ರಿಷಿ ಕಮಲಿ ನೋಡ್ಕೊಂಡು ಹೋದ. ಅಪ್ಪ, ಕಮಲಿ ರೂಮಲ್ಲಿ ಇರಬೇಕು, ಇಲ್ಲಾಂದ್ರೆ ವಾಶ್ರೂಮ್ ಹೋಗಿರ್ತಾಳೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನ್ ಕಟ್ಟಿರೋ ಆ ದಾರನ ನಾನು ಅವತ್ತೇ ಕಿತ್ತು ಬಿಸಾಕಿದ್ದೀನಿ. ಹೋಗೋ ಇಲ್ಲಿಂದ. ಏನಾಯ್ತು? ಯಾಕೆ ಅಳ್ತಿದ್ಯೋ? ಹೋಗಪ್ಪ, ನೀನು ಹಿಂಗೆ ಚಿಕ್ಕ ಹುಡುಗನ ಥರ ಆಡ್ತಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲಪ್ಪ. ಯಾಕೆ ಅಳ್ತಿದ್ಯಾ? ನಮ್ಮ ಹುಡುಗಿಗೆ ನನ್ಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿದ್ದಕ್ಕೆ ನನ್ನ ಮೇಲೆ ಕೋಪ ಇರುತ್ತೆ. ಒಂದು 4 ದಿನ ಆದ್ಮೇಲೆ ಬಂದು ನನ್ನನ್ನು ಸೇರ್ತಾಳೆ ಅನ್ಕೊಂಡೆ. ಆದ್ರೆ ಅದು ಸುಳ್ಳಾಗೋಯ್ತು ಕಣೋ HMT. ಇವಾಗ ಏನಾಯ್ತು ಅಂತ? ಅವಳಿಗೆ ನಾನ್ ಮಾತ್ರ ಅಲ್ಲ ಕಣ, ನನ್ ಕಟ್ಟಿರೋ ತಾಳಿನೂ ಬೇಕಾಗಿಲ್ಲ, ಅದನ್ನ ಕಿತ್ತೆತ್ತಿದ್ದಾಳೆ. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ಇಲ್ಲ ಬಿಡು, ಸುಮ್ಮನೆ ನೀನು ಏನೇನೋ ಹೇಳ್ತಿದ್ಯಾ. ಅತ್ತಿಗೆ ಹಂಗೆಲ್ಲ ಮಾಡಿರಲ್ಲಪ್ಪ. ಇಲ್ಲ ಕಣೋ HMT, ಇಲ್ಲ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ, ಅವಳು ಕುತ್ಕೆಲಿ ತಾಳಿ ಇಲ್ಲ. ಅಂಬಿ, ಯಾಕೆ ಇಲ್ಲಿ ಕರ್ಕೊಂಬಂದಿದ್ಯಾ? ಹಾ, ನಿನ್ ಕತೆ ಮುಗ್ಸಕ್ಕೆ. ಏನು? ಅದು ಏನಿಲ್ಲ, ಸುಮ್ಮನೆ ತಮಾಷೆ ಮಾಡ್ದೆ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಬಾ ಹೇಳ್ತೀನಿ. ಅಂಬಿ, ರಮೇಶ್, ಕಮಲಿಗೆ ಫೋನ್ ಮಾಡಿ. ಎಲ್ಲಿ ಹೋದ್ಲಿ ಇವಳು? ಸರ್, ಕಮಲಿ ಫೋನು ನಂತವನ್ನೇ ಐತೆ. ಎಷ್ಟು ಟೆನ್ಷನ್ ಕೊಡ್ತಾಳ ನೋಡಿ ಇವಳು. ಅಲ್ಲ, ಏನಾದ್ರೂ ಹೋಗೋದಿದ್ರೆ ಹೇಳಿ ಹೋಗ್ಬೇಕಲ್ವಾ? ರಿಷಿ, ಕಮಲಿ ಅವ್ರು ಎಲ್ಲೂ ಇಲ್ಲಮ್ಮ, ಎಲ್ಲ ಕಡೆ ಓಡುತ್ತೆ.
ಅಂಬಿ, ನನ್ನ ಸವ ಮಾತಾಡೋದು ಮಾತ್ರ ನಿನ್ನ ಉದ್ದೇಶ ಆಗಿದ್ರೆ ನೀನು ಇಂಥ ಜಾಗ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಿನ್ನ ನಾನು ನಂಬೋ ಪ್ರತೀಕಿತನು ನೀ ನನ್ನ ನಂಬಿಕೆನ ಕಳ್ಕತಾನೆ ಇದೆಯಾ? ದಿಟ ಹೇಳು ಅಂಬಿ, ಏನ್ ಯೋಚನೆ ಮಾಡ್ತಿದ್ಯಾ? ನೋಡು, ನನ್ನ ತಲೆಯಲ್ಲಿ 1000 ಓಡುತ್ತೆ. ಅದೆಲ್ಲ ನಿನಗೆ ಯಾಕೆ? ನಾನ್ ನಿನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಅಂಬಿ, ನಿನ್ಗೆ ಅರ್ಥ ಆಯ್ತಾಯ್ತೋ ಇಲ್ವೋ? ಅಲ್ಲಿ ಎಲ್ರು ನನ್ಗೋಸ್ಕರ ಕಾಯ್ತಿರ್ತಾರೆ. ಏನು ತೊಂದ್ರೆ ಇಲ್ಲ, ನೀನ್ ಇಲ್ಲೇ ಇರು. ನಿನ್ನ ಹತ್ರ ಮಾತಾಡ್ಬೇಕು ಅನ್ನಲ್ಲ. ಅಂಬಿ, ಏನಿದೆಲ್ಲ? ಹೋಗ್ಬೇಡ. ಅಲ್ಲಿ ಎಲ್ರು ನನ್ಗೋಸ್ಕರ ಕಾಯ್ತಿರ್ತಾರೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಅಂಬಿ, ಏಯ್, ಇವಳನ್ನ ಕಟ್ಟಾಕಿರೋ. ನಾನು ಹೇಳೋ ತನಕ ಬಿಡ್ಬೇಡಿ. ಬಿಟ್ರಿ, ಕಾಪಾಡಿ. ಕಿರಿಚ್ಬೇಡ, ಕಿರ್ಚಿದ್ರೆ